ಇನ್ನು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು. ಹಾಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಈ ಹೊಗೆ ಬಾಂಬ್ನ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಈತ ತಲೆಮರೆಸಿಕೊಂಡಿದ್ದ, ಆದರೆ ಇವತ್ತು ಈತ ಅರೆಸ್ಟ್ ಆಗಿದ್ದಾನೆ. ದೆಹಲಿಯಲ್ಲಿ ಆರೋಪಿ ಲಲಿತ್ ಮೋಹನ್ ಝಾನ ಪೊಲೀಸರು ಬಂಧಿಸಿದ್ದಾರೆ. ಹಾಗೂ ಈತ ಸ್ಮೋಕ್ ಬಾಂಬ್ ದಾಳಿಯ 5ನೇ ಆರೋಪಿಯಾಗಿದ್ದ. ಕೊನೆಗೂ ಈತನನ್ನ ಕೆಡ್ಡಾಗೆ ಕೆಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಬಂಧಿಸಿದ್ದಾರೆ ಈತನನ್ನ. ಈತ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಿನ್ನೆ ಪರಾರಿಯಾಗಿದ್ದ. ಆದರೆ ಈತ ಯಾರು ಅಂತಂದ್ರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ನಿನ್ನೆ ಸಂಸತ್ನ ಒಳಗಡೆ ಒಂದು ಸ್ಮೋಕ್ ಬಾಂಬ್ ಏನು ಸಿಡಿದಿತ್ತು, ಜೊತೆಗೆ ಹೊರಗಡೆ ಏನು ಒಂದು ಪ್ರತಿಭಟನೆ ಆಗ್ತಿತ್ತು. ಆ ಪ್ರತಿಭಟನೆ ವೇಳೆ ಈತ ವಿಡಿಯೋವನ್ನ ಮಾಡ್ತಿದ್ದ. ಆದರೆ ಈ ವ್ಯಕ್ತಿ ಆ ವಿಡಿಯೋವನ್ನ ತನ್ನ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿದ ನಂತರ ತಲೆಮರೆಸಿಕೊಂಡಿದ್ದ. ಕೊನೆಗೂ ಈತನನ್ನ ಕೆಡ್ಡಾಗೆ ಕೆಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮಾಸ್ಟರ್ ಮೈಂಡ್ ಲಾಕ್ ಆಗ್ತಾನಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಕೊನೆಗೂ ಲಾಕ್ ಆಗಿದ್ದಾನೆ. ಯಾವ ಈತನನ್ನ ಪೊಲೀಸರು ಯಾವ ರೀತಿ ಬೆನ್ನಟ್ಟಿ ಬಂಧಿಸಿದ್ದಾರೆ ಅಂತ? ರಾಹುಲ್, ನಿನ್ನೆ ನಡೆದಿರ್ತಕ್ಕಂತಹ ಪಾರ್ಲಿಮೆಂಟ್ ಮೇಲೆ ನಡೆದಿರ್ತಕ್ಕಂತಹ ದಾಳಿ ಮತ್ತೆ ಅದರ ಜೊತೆಗೆ ಭದ್ರತಾ ಲೋಪ, ಈ ಎರಡೂ ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ಈಗ ಮಾಸ್ಟರ್ ಮೈಂಡ್ ಅಂತ ಕರೆಯುವಂತಹ ಲಲಿತ್ ಝಾ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಅಧಿಕೃತವಾಗಿ ದೆಹಲಿಯ ಪೊಲೀಸರಿಂದ ಮಾಹಿತಿ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ, ಇವನು ಯಾಕೆ ಅವನು ಹೋಗ್ಲಿಲ್ಲ ಒಳಗಡೆ, ಅದ್ರ ಜೊತೆಗೆ ಯಾಕೆ ಇವನು ಸಿಗಾಕೊಂಡಿಲ್ಲ ಅನ್ನುವಂಥದ್ದು ನೋಡ್ತಾ ಹೋದ್ರೆ, ಇವನು ಒಳಗಡೆ ಹೋಗಿರ್ತಕ್ಕಂತಹ ಇಬ್ರು ಮತ್ತೆ ಹೊರಗಡೆ ಇಬ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ, ಅವ್ರ 4 ಜನರ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದ. ಹೊರಗಡೆ ಪೊಲೀಸರು ಏನಂದ್ರೆ ಬಂಧನ ಮಾಡಿ ಅವ್ರನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲೂ ಸಹಿತ ಆ ವಿಡಿಯೋಗಳನ್ನ ತೆಗೆದುಕೊಂಡು ಅಲ್ಲಿ ಇರುವಂತಹ ಅಂದ್ರೆ ಕೋಲ್ಕತ್ತಾದಲ್ಲಿ ಇರುವಂತಹ ಒಂದು NGO ಸಂಸ್ಥೆಯ ಮುಖ್ಯಸ್ಥಗೆ ಆ ವಿಡಿಯೋವನ್ನ ಕಳಿಸ್ತಾನೆ. ತದನಂತರ ಆ ವಿಡಿಯೋಗಳನ್ನ ವೈರಲ್ ಮಾಡಿ ಅನ್ನುವಂತ ಸಂದೇಶವನ್ನ ಕೊಡ್ತಾನೆ. ತದನಂತರ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ತಾನೆ. ಒಟ್ಟು 4 ಜನ ಒಳಗಡೆ ಏನು ಸಿಗಾಕೊಂಡಿದ್ರಲ್ಲ, ಆ 4 ಜನರ ಮೊಬೈಲ್ಗಳನ್ನು ಸಹಿತ ಇವನು ತನ್ನ ತೆಕ್ಕಿಗೆ ತೆಗೆದುಕೊಂಡು 4 ಮೊಬೈಲ್ಗಳನ್ನು ಸಹಿತ ಸ್ವಿಚ್ ಆಫ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಸಹಿತ ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾನೆ. ಮತ್ತೊಂದು ವಿಶೇಷ ಏನಂತಂದ್ರೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಸೊ ಈತ ನಮ್ಮ ಪ್ರತಿನಿಧಿ ಜಗದೀಶ್ ಹೇಳ್ತಿದ್ದ ಹಾಗೆ ಇಡೀ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ. ಹೊರಗಡೆ ಏನು ಸಂಸತ್ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು, ಆ ಪ್ರತಿಭಟನೆ ಕುರಿತಂತೆ ಆ ವಿಡಿಯೋವನ್ನ ಮಾಡಿ ಈತ NGO ಪಾರ್ಟ್ನರ್ಗೆ ಕಳಿಸಿದ ಅಂತ ಒಂದು ಆರೋಪ ಕೂಡ ಇತ್ತು. ಅದಾದ ನಂತರ ಆ ಒಂದು ಗಲಿಬಿಲಿಯಲ್ಲಿ ಈತ ಯಾರು ಅಂತ ಪೊಲೀಸರು ಹೆಚ್ಚಾಗಿ ಗಮನ ಕೊಟ್ಟಿಲ್ಲ. ಯಾಕಂದ್ರೆ ಅವರ ಗಮನ ಆ ಇಬ್ಬರ ಮೇಲೆ ಇತ್ತು. ಈತ ಆ ವಿಡಿಯೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ, ತಲೆಮರೆಸಿಕೊಂಡು. ಕೊನೆಗೂ ಇವತ್ತು ದೆಹಲಿಯಲ್ಲಿ ಈತ ಲಾಕ್ ಆಗಿದ್ದಾನೆ. ಪೊಲೀಸರಿಗೆ ಮೋಸ್ಟ್ ವಾಂಟೆಡ್. ಯಾಕೆ ಅಂತಂದ್ರೆ ಸಂಸತ್ ಅಂತ ಒಂದು ಜಾಗದಲ್ಲೇ ಈತ ಒಂದು ಕೃತ್ಯಕ್ಕೆ ಪ್ಲಾನ್ ಮಾಡಿದ. ಮತ್ತೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ನೀವು ಹೇಳ್ತಿದ್ರಿ ಆ NGO ಪಾರ್ಟ್ನರ್ಗೆ ಕಳಿಸಿದ ಅಂತ. ಸೊ ಯಾರಿರ್ಬೋದು ಆ ಪಾರ್ಟ್ನರ್? ಜೊತೆಗೆ ಅವ್ರ ಬಗ್ಗೆ ಏನಾದ್ರೂ ಒಂದು ಮಾಹಿತಿ ಲಭ್ಯವಾಗಿದೆಯಾ? ಕೋಲ್ಕತ್ತಾ ಮೂಲದಲ್ಲಿರುವಂತಹ ಒಂದು NGO ಸಂಸ್ಥೆ, ಆ NGO ಸಂಸ್ಥೆ ಒಂದು ಲೇಡಿ ನಡೆಸ್ತಾ ಇದ್ರು. ಅವರು ಏನಂದ್ರೆ ಬುಡಕಟ್ಟು ಜನಾಂಗದ ಏನಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಇರುವಂತದ್ದು. ಮತ್ತೆ ಆ ಏನಂದ್ರೆ ವ್ಯಕ್ತಿಗೆ, ಮಹಿಳೆಗೆ ಏನಂತಂದ್ರೆ ವಿಡಿಯೋನ ಕಳಿಸ್ತಾರಲ್ಲ, ತದನಂತರ ಪೊಲೀಸರು ಆ ಮಹಿಳೆಯನ್ನು ಸಹಿತ ಎನ್ಕ್ವೈರಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕೊಡುವಂತಹ ಮಾಹಿತಿ ಬಹಳಷ್ಟು ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈ ಲಲಿತ್ ಝಾ ಯಾವುದೇ ಕಾರಣಕ್ಕೂ ಸಹಿತ ತಮ್ಮ ಜೊತೆ ಗುರುತಿಸ್ಕೊಂಡ್ರು ಸಹಿತ ಅಪ್ಪಿತಪ್ಪಿಯೂ ಸಹಿತ ತಮ್ಮ ಕುಟುಂಬದ ವಿಚಾರಗಳಾಗ್ಲಿ ಅಥವಾ ಅವನು ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅನ್ನುವಂತಹ ಮಾಹಿತಿ ಎಲ್ಲೂ ಸಹಿತ ಬಿಟ್ಟುಕೊಟ್ಟಿಲ್ಲ. ಮತ್ತೆ ಅವರ ಹಿನ್ನೆಲೆಯನ್ನು ಸಹಿತ ಆ NGO ಜೊತೆನೂ ಸಹಿತ ಹಂಚಿಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ತನ್ನ ಏನಂದ್ರೆ ಪರ್ಸನಲ್ ವಿಚಾರಗಳನ್ನ, ಮಾಹಿತಿಗಳನ್ನ ಏನಂದ್ರೆ ಗುಪ್ತವಾಗಿ ಇಟ್ಟಿರ್ತಾನೆ. ಅದರ ಜೊತೆಗೆ ನಿನ್ನೆ ನಡೆದಿರ್ತಕ್ಕಂತಹ ದಾಳಿಯ ಸಂದರ್ಭದಲ್ಲೂ ಸಹಿತ 4 ಜನರನ್ನ ಏನಂದ್ರೆ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಅದನ್ನ ಮೀಡಿಯಾಗಳಲ್ಲಿ ಹಬ್ಸೋ ಸಲುವಾಗಿ ಏನೆಲ್ಲ ಬೇಕು ಅಂದ್ರೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ತದನಂತರ ಅದನ್ನ ವೈರಲ್ ಮಾಡಿ, ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ಅಲ್ಲಿಂದ ಪಾರ್ಲಿಮೆಂಟ್ ನ ಮುಂಭಾಗದಿಂದ ಕಾಲ್ ಕಿತ್ತಿರುವಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾರಿಗೂ ಸಿಗೋದಿಲ್ಲ. ಅದಾದ ನಂತರ ದೆಹಲಿ ಪೊಲೀಸರು ಒಟ್ಟು 3 ತಂಡಗಳಾಗಿ ಇವನ ಏನಂದ್ರೆ ಲಲಿತ್ ಝಾ ಅರೆಸ್ಟ್ಗೆ ಅಂತಂದ್ರೆ ತಂಡವನ್ನ ರಚನೆ ಮಾಡ್ತಾರೆ. ಆದ್ರೆ ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಅವನ ಮೊಬೈಲ್ ನ ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಅದು ರಾಜಸ್ಥಾನದಲ್ಲಿ ಟ್ರ್ಯಾಕ್ ಆಗುತ್ತೆ. ರಾಜಸ್ಥಾನದ ನಿಮ್ರಾಣ ಅನ್ನುವಂತಹ ಪ್ರದೇಶದಲ್ಲಿ ಟ್ರ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ರಾಜಸ್ಥಾನದ ಪೊಲೀಸರಿಗೂ ಸಹಿತ ದೆಹಲಿ ಪೊಲೀಸರು ಅಲರ್ಟ್ ಅನ್ನ ಮಾಡ್ತಾರೆ. ತದನಂತರ ಒಂದು ಟೀಮ್ ಸಹಿತ ದೆಹಲಿಯಿಂದ ರಾಜಸ್ಥಾನಿಗೆ ತೆರಳುತ್ತೆ. ಆ ಸಂದರ್ಭದಲ್ಲಿ ಎಲ್ಲೂ ಸಹಿತ ಏನಂತಂದ್ರೆ ಅವನ ಪತ್ತೆ ಆಗೋದಿಲ್ಲ. ಕೊನೆಗೆ ಈಗ ತಾನೇನಂದ್ರೆ ದೆಹಲಿಯ ಏನಂದ್ರೆ ಜಿಲ್ಲಾ
ವ್ಯಾಪ್ತಿಯಲ್ಲೇ ಬರುವಂತಹದ್ರಲ್ಲಿ ಏನಂತಂದ್ರೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಏನು, ಅವನು ಎಷ್ಟರ ಮಟ್ಟಿಗೆ ಏನಂದ್ರೆ ಪೊಲೀಸರಿಗೆ ಚಳ್ಳೆಯನ್ನು ತಿಳಿಸಿರುವಂತದ್ದು, ತನ್ನ ಮೊಬೈಲ್ ಅಲ್ಲಿ ರಾಜಸ್ಥಾನದಲ್ಲಿ ಅಂದ್ರೆ ನೆಟ್ವರ್ಕ್ ಕವರೇಜ್ ಏರಿಯಾದಲ್ಲಿ ಬರೋ ತರ ವ್ಯವಸ್ಥೆಯನ್ನ ಮಾಡಿ ಅವನು ದೆಹಲಿಯಲ್ಲೇ ಉಳ್ಕೊಂಡಿದ್ದ ಅನ್ನುವಂತಹ ಸಂದೇಶ ಏನಂತಂದ್ರೆ ರವಾನೆ ಮಾಡುವಂತದನ್ನ ಈಗ ಮಾಡಿದ್ದ. ಕೊನೆಗೂ ಸಹಿತ ಪೊಲೀಸರು ಅವನನ್ನ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ಒಂದು ತಂಡ ಇದೆಯಲ್ಲ, ಒಟ್ಟು 6 ರಿಂದ 7 ಜನರ ತಂಡ, 6 ರಿಂದ 7 ಜನರ ತಂಡದ ಸಂಪೂರ್ಣ ಮಾಸ್ಟರ್ ಮೈಂಡ್ ಇವನೇ. ಅಂದ್ರೆ ಯಾರನ್ನ ಎಲ್ಲಿ ಯಾವಾಗ ಭೇಟಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಒಳಗಡೆ ಯಾರು ಹೋಗ್ಬೇಕು, ಮತ್ತೆ ಅದರ ಜೊತೆಗೆ ಹೊರಗಡೆ ಯಾರು ಕೂತ್ಕೊಂಡಿರೋ ಪ್ರೊಟೆಕ್ಷನ್ ಮಾಡಬೇಕು, ಅದರ ಜೊತೆಗೆ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಕವರೇಜ್ ಸಿಗಬೇಕು, ಮೀಡಿಯಾದಲ್ಲಿ ಕವರೇಜ್ ಸಿಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಘೋಷಣೆಗಳನ್ನ ಹೋಗ್ಬೇಕು, ನಮ್ಮ ಸಂದೇಶವನ್ನು ಹೇಗೆ ರವಾನೆ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಸ್ಟರ್ ಮೈಂಡ್ ಇವನೇ ಆಗಿದ್ದ. ಮತ್ತೆ ಅದರ ಜೊತೆಗೆ ಅಂದ್ರೆ ಅವರ ಪ್ಲಾನ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಮೊದಲು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಭೇಟಿ ಆಗ್ತಾರೆ, ಅಂದ್ರೆ ಪರಿಚಯ ಆಗುತ್ತೆ. ಒಟ್ಟು 4 ವರ್ಷಗಳ ಹಿಂದೆ ಅದಾದ್ಮೇಲೆ ಏನಂದ್ರೆ ಭಗತ್ ಸಿಂಗ್ ಏನಂದ್ರೆ ಒಂದು ಗ್ರೂಪ್ ಇರುತ್ತೆ, ಆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ನಲ್ಲಿ ಫಸ್ಟ್ ಅವರ ಪರಿಚಯ ಆಗಿ ತದನಂತರ ಅವರು ಏನಂದ್ರೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಅದಾದ್ಮೇಲೆ ಮೈಸೂರಿನಲ್ಲಿ 1.5 ವರ್ಷಗಳ ಹಿಂದ್ಗಡೆ ಹೋಗಿ ಭೇಟಿಯನ್ನ ಮಾಡ್ತಾರೆ. ಅಷ್ಟೆಲ್ಲಾ ಭೇಟಿಗಳಾಗಿ ಅಷ್ಟೆಲ್ಲಾ ಏನಂದ್ರೆ ಪರಿಚಯ ಇಟ್ಕೊಂಡ್ರು ಸಹಿತ ಕೊನೆಗೆ ಅಂತಿಮವಾಗಿ ಅವರು ಸೇರ್ಕೊಂಡು ಗುರುಗ್ರಾಮದಲ್ಲಿರುವಂತಹ ಒಂದು ನಿವಾಸದಲ್ಲಿ ಕೂತ್ಕೊಂಡು ಚರ್ಚೆಯನ್ನ ಮಾಡಿ 10ನೇ ತಾರೀಕು ಅಂದ್ರೆ ಡಿಸೆಂಬರ್ 10ನೇ ತಾರೀಕು ಎಲ್ಲರೂ ಸಹಿತ, ಒಬ್ರು ಏನಂದ್ರೆ ಲಕ್ನೋದಿಂದ ಬರ್ತಾರೆ, ಒಬ್ರು ಕರ್ನಾಟಕದಿಂದ ಬರ್ತಾರೆ, ಒಬ್ಬ ವೆಸ್ಟ್ ಬೆಂಗಾಲ್ ಇಂದ ಬರ್ತಾನೆ, ಗುರುಗ್ರಾಮ್ ಇಂದ ಬರ್ತಾರೆ. ಹೀಗೆ ಎಲ್ಲರೂ ಸಹಿತ ದೆಹಲಿಯಲ್ಲಿ ಸೇರುವಂತದ್ದು 10ನೇ ತಾರೀಕು. ಮತ್ತೆ 10ನೇ ತಾರೀಕು ಸೇರಿದಂತಹ ಸಂದರ್ಭದಲ್ಲಿ ಇದೇ ವ್ಯಕ್ತಿ ಏನಂದ್ರೆ ಮಾಸ್ಟರ್ ಪ್ಲಾನ್ ಕೊಡ್ತಾನೆ, ಯಾರೆಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಕೊನೆಗೂ ಸಹಿತ ಅವನನ್ನು ಅರೆಸ್ಟ್ ಮಾಡಿ ಪೊಲೀಸರು ಈಗ ಅವನ ಮೇಲೆ UAPA ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಜಗದೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.